ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಸುದ್ದಿಗೆ ಸ್ವಾಗತ. ಚಿತ್ರರಂಗದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಇಲ್ಲಿ ಗ್ಲಾಮರ್ ಎಷ್ಟು ಮುಖ್ಯವೋ ಅಷ್ಟೇ ಅಪಾಯಗಳು ಕೂಡ ಇರುತ್ತವೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿರೋದು ನಟಿ ಜ್ಯೋತಿ ರಾಯ್ ಅವರ ಆ ಒಂದು ಫೋಟೋ. ಹೌದು, ಜೋಗುಳದ ಶಾಂತಲಾ ಆಗಿ ಗುಪ್ಪೆಡಂತ ಮನಸ್ಸು ಧಾರಾವಾಹಿಯ ಜಗತಿ ಮೇಡಮಾಗಿ ಮನೆಮಾತಾಗಿರುವ ಜ್ಯೋತಿ ರಾಯ್ ಈಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ. ಅವರ ಕೈಗೆ ಗ್ಲೂಕೋಸ್ ಬಾಟಲ್ ಹಚ್ಚಲಾಗಿದೆ. ಆಸ್ಪತ್ರೆಯ ಬಟ್ಟೆ ತೊಟ್ಟು ಮಲಗಿರುವ ಈ ನಟಿಯ ಸ್ಥಿತಿ ನೋಡಿ ಫ್ಯಾನ್ಸ್ ಬೆಚ್ಚಿ ಬಿದ್ದಿದ್ದಾರೆ. ಹಾಗಾದ್ರೆ ಜ್ಯೋತಿ ರಾಯ್ ಅವರಿಗೆ ಏನಾಯ್ತು? ಇದು ನಿಜಕ್ಕೂ ಆಕ್ಸಿಡೆಂಟಾ ಅಥವಾ ಅವರ ಬಹುನಿರೀಕ್ಷಿತ ಕಿಲ್ಲರ್ ಸಿನಿಮಾದ ಯಾವುದಾದರೂ ಸೀಕ್ರೆಟ್ ಪ್ರಮೋಷನಾ? ಈ ವರದಿಯಲ್ಲಿ ಜ್ಯೋತಿ ರಾಯ್ ಅವರ ವೃತ್ತಿಜೀವನ, ಅವರ ಇತ್ತೀಚಿನ ವಿವಾದಗಳು ಮತ್ತು ಈ ಆಸ್ಪತ್ರೆಯ ಫೋಟೋದ ಹಿಂದಿರುವ ನಿಗೂಢ ಸತ್ಯವನ್ನು ಒಂದೊಂದಾಗಿ ಬಿಚ್ಚಿಡಲಿದ್ದೇವೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ವೀಕ್ಷಕರೇ, ಜ್ಯೋತಿ ರಾಯ್ ಅವರು ಈ ಫೋಟೋವನ್ನು ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಅವರು ಮಂಕಾಗಿ ಮಲಗಿದ್ದಾರೆ. ಈ ಫೋಟೋದ ಕೆಳಗೆ ಅವರು ಬರೆದಿರುವ ಸಾಲುಗಳು ಬಹಳ ನಿಗೂಢವಾಗಿವೆ. ಗೆಟಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್ ಟು ದ ರಿಲೀಸ್ ಡೇಟ್, ಮೀಟ್ RI ಫ್ರಮ್ ಕಿಲ್ಲರ್. ಅಂದರೆ ಬಿಡುಗಡೆಯ ದಿನಾಂಕ ಹತ್ತಿರವಾಗುತ್ತಿದೆ, ಕಿಲ್ಲರ್ ಸಿನಿಮಾದ ರಾಯ್ ಪಾತ್ರವನ್ನು ಭೇಟಿ ಮಾಡಿ ಎಂದು ಬರೆದಿದ್ದಾರೆ. ಇಲ್ಲಿ ಎರಡು ವಿಷಯಗಳಿವೆ. ಒಂದು, ಫೋಟೋದಲ್ಲಿ ಅವರು ಆಸ್ಪತ್ರೆಯಲ್ಲಿದ್ದರೂ ಅವರ ಮುಖದಲ್ಲಿ ಮೇಕಪ್ ಇದೆ. ಇದು ಸಾಧಾರಣವಾಗಿ ಆಸ್ಪತ್ರೆಗೆ ದಾಖಲಾದವರ ಮುಖದಲ್ಲಿ ಕಾಣಿಸುವುದಿಲ್ಲ. ಎರಡನೆಯದಾಗಿ, ಅವರು ತಮ್ಮ ಸಿನಿಮಾದ ಪಾತ್ರದ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಇದರಿಂದ ಕಿಲ್ಲರ್ ಸಿನಿಮಾದ ಬಗ್ಗೆ ಹೇಳಲೇಬೇಕು. ಇದು ಜ್ಯೋತಿಯವರ ಪತಿ ಪೂರ್ವಾಜ್ ಅವರೇ ನಿರ್ದೇಶಿಸುತ್ತಿರುವ ಸಿನಿಮಾ. ಇಲ್ಲಿ ಜ್ಯೋತಿ ರಾಯ್ ಕೇವಲ ಸುಂದರವಾಗಿ ಕಾಣಿಸಿಕೊಳ್ಳುವ ನಟಿಯಲ್ಲ. ಈ ಸಿನಿಮಾದಲ್ಲಿ ಅವರು ರೈ ಎಂಬ ಹೆಸರಿನ ಸೈಬರ್ ಕ್ರೈಮ್ ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಯ ಕೇಂದ್ರಬಿಂದು. ಟ್ರೇಲರ್ನಲ್ಲಿ ನಾವು ಆಕ್ಷನ್ ಸೀಕ್ವೆನ್ಸ್ ನೋಡಿದ್ದೇವೆ. ಇಂತಹ ಕಠಿಣ ಸಾಹಸಗಳನ್ನು ಮಾಡುವಾಗ ನಟಿಯರಿಗೆ ಸಣ್ಣಪುಟ್ಟ ಗಾಯಗಳಾಗುವುದು ಸಹಜ. ಹಿಂದೊಮ್ಮೆ ಶೂಟಿಂಗ್ ಹಂತದಲ್ಲೂ ಅವರು ಕಾಲು ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಬಿಡುಗಡೆಯ ಸಮಯದಲ್ಲಿ ಮತ್ತೆ ಆಸ್ಪತ್ರೆಯ ಬೆಡ್ ಮೇಲೆ ಕಾಣಿಸಿಕೊಂಡಿರುವುದು ಸಿನಿಮಾದಲ್ಲಿನ ಯಾವುದಾದರೂ ಇಮೋಷನಲ್ ಸೀನ್ ಇರಬಹುದಾ ಅಥವಾ ನಿಜವಾಗಿಯೂ ಕೆಲಸದ ಒತ್ತಡದಿಂದ ಅವರು ಸುಸ್ತಾಗಿದ್ದಾರಾ ಎನ್ನುವುದಕ್ಕೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಆದರೆ ನಟಿಯ ಆರೋಗ್ಯದ ಬಗ್ಗೆ ಅವರ ಆಪ್ತ ಮೂಲಗಳು ಹೇಳುವ ಪ್ರಕಾರ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಮತ್ತು ಸಿನಿಮಾ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೊನೆಯದಾಗಿ ವೀಕ್ಷಕರೇ, ಒಬ್ಬ ನಟಿಯಾಗಿ ಜ್ಯೋತಿ ರಾಯ್ ಅವರು ಎದುರಿಸುತ್ತಿರುವ ಸವಾಲುಗಳು ಸಣ್ಣದಲ್ಲ. ಒಂದು ಕಡೆ ಸಿನಿಮಾ ಪ್ರಚಾರದ ಒತ್ತಡ, ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಿರುವ ಟೀಕೆಗಳು. ಇದರ ನಡುವೆಯೂ ಅವರು ಕಿಲ್ಲರ್ ಸಿನಿಮಾದ ಮೂಲಕ ತಮ್ಮ ಹೊಸ ಇನ್ನಿಂಗ್ಸ್ ಆರಂಭಿಸುತ್ತಿದ್ದಾರೆ. ಆಸ್ಪತ್ರೆಯ ಫೋಟೋ ಏನೇ ಇರಲಿ, ಅವರ ಸಿನಿಮಾ ಯಶಸ್ವಿಯಾಗಲಿ ಮತ್ತು ಅವರ ಆರೋಗ್ಯ ಸುಧಾರಿಸಲಿ ಎಂಬುದು ಅಭಿಮಾನಿಗಳ ಹಾರೈಕೆ. ನೀವು ಜ್ಯೋತಿ ರಾಯ್ ಅವರ ಅಭಿಮಾನಿಯಾಗಿದ್ದರೆ ಅಥವಾ ಅವರ ಸಿನಿಮಾದ ಬಗ್ಗೆ ಕುತೂಹಲವಿದ್ದರೆ ಕಮೆಂಟ್ನಲ್ಲಿ ಗೆಟ್ ವೆಲ್ ಸೂನ್ ಎಂದು ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ಯಾಂಡಲ್ವುಡ್ನ ಪ್ರತಿಯೊಂದು ಅಪ್ಡೇಟನ್ನು ಸರಿಯಾದ ಸಮಯಕ್ಕೆ ತಲುಪಿಸುವುದು ನಮ್ಮ ಜವಾಬ್ದಾರಿ. ಇದೇ ರೀತಿಯ ಸುದೀರ್ಘ ಮತ್ತು ನಿಖರವಾದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ದ ನ್ಯೂಸ್ ವೇರ್. ನಾನು ನಿಮ್ಮೊಂದಿಗೆ ಮತ್ತೊಂದು ಸುದ್ದಿಯೊಂದಿಗೆ ಸಿಗುತ್ತೇನೆ. ವಂದನೆಗಳು.